ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 75 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ನಟರಾಜು ಮತ್ತು ಇವರಿಗೆಲ್ಲ ಒಂದು ವಾಗ್ವಾದ ನಡೀತಾ ಇರುತ್ತೆ. ಅದೇ ಕಂಟಿನ್ಯೂಯೇಷನ್ ಇರುತ್ತೆ ಈ ಸಂಚಿಕೆಯಲ್ಲೂ ಕೂಡ. ಅವ್ರ ಅಪ್ಪನ ಮಾತು ಕೇಳಿ ಹರಿಗಂತರೂ ತುಂಬಾ ಬೇಜಾರಾಗಿ ಮನೆ ಒಳಗಡೆ ಹೋಗ್ಬಿಡ್ತಾನೆ. ಈ ಕಡೆ ಮುತ್ತುರಾಜು ಏನೂ ಆಗೋದಿಲ್ಲ ಬಿಡಮ್ಮ, ಅವ್ರು ಹಾಗೆ ಏನೂ ಆಗೋದಿಲ್ಲ, ಹಾಕು ನೀನು ರಂಗೋಲಿ, ಸಾರಿ ಅಂತ ಕೇಳಿ ಅವನು ಒಳಗಡೆ ಹೋಗ್ತಾನೆ. ಅದಕ್ಕೆ ಬೇಜಾರು ಆಗಬೇಡಿ ಅದಕ್ಕೆ ಅಂತ ಅಂದಾಗ, ಇರಲಿ ಬಿಡು ಮಹಿ, ಕೈಯಲ್ಲಿರೋ ಎಲ್ಲ ಬೆರಳು ಸೇಮ್ ಇರೋದಿಲ್ಲ, ಹಾಗೆ ಮನೆಯಲ್ಲಿರೋ ಎಲ್ಲ ಮನುಷ್ಯರು ಅಷ್ಟೇ, ಎಲ್ಲರೂ ಒಂದೇ ಇರಲ್ವಲ್ಲ ಅಂತ ಅಂದಾಗ ಇವನಿಗೆ ತುಂಬ ಇಂಪ್ರೆಸಿವ್ ಆಗುತ್ತೆ. ಇವಳು ತುಂಬ ಒಳ್ಳೆಯವಳು ಅಂತ ಮುತ್ತುರಾಜ್ ಅನ್ಕೊತಾನೆ. ಆಯ್ತಮ್ಮ ನೀನು ರಂಗೋಲಿ ಹಾಕು, ನಾನು ಒಳಗಡೆ ಹೋಗಿ ತಿಂಡಿ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಾನೆ. ಆಯಿತು ಅದಕ್ಕೆ ರಂಗೋಲಿ ಹಾಕಿ ಅಂತ ಅಂದಾಗ ಇವಳು ರಂಗೋಲಿ ಹಾಕ್ತಾಳೆ. ಅದೆಲ್ಲ ಬೀಡಿ ಬಿಸಾಕಿರ್ತಾನಲ್ಲ ಆ ಕಡ್ಡಿಯೆಲ್ಲ ಎತ್ತಾಕಿ ರಂಗೋಲಿ ಹಾಕ್ತಾಳೆ. ಚೆನ್ನಾಗೇ ಬಂದಿರುತ್ತೆ, ಇಬ್ಬರು ಖುಷಿ ಪಡ್ತಾರೆ. ಈ ಕಡೆ ಒಳಗಡೆ ಅಣ್ಣ ತಮ್ಮ ಬಂದಾಗ ಈ ಕಡೆ ಕಂಠಿ ಬೈತಾನೆ, ನಾನಿರಬೇಕಿತ್ತು ಅವ್ನ ಕೈಕಾಲು ಮುರಿದು ಮೂಲೆಯಲ್ಲಿ ಕುಂದಿರ್ಸ್ತಿದ್ದೆ ಅಂತ ಜೋರಾಗಿ ಸಿಟ್ಟಲ್ಲಿ ಹೇಳ್ತಾನೆ. ಮೊದಲೇ ಅವ್ರ ಅಪ್ಪನ ಕಂಡ್ರೆ ಇವನಿಗೆ ಆಗೋದಿಲ್ಲ, ಆ ಥರ ಮಾಡ್ತಾ ಇರ್ತಾನಲ್ವ. ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ, ಅಪ್ಪ ಕಣೋ ಹಾಗೆಲ್ಲ ಮಾತಾಡಬಾರ್ದು ಅಂದಾಗ, ಬಿಡೋಣ ಅಂತ ಅಂದಾಗ, ಹರಿನೂ ಅಷ್ಟೇ ಬಾತ್ರೂಮಲ್ಲಿ ಯಾರ್ದು ಅಂಡರ್ವೇರ್ ಅಂತಲೂ ಗೊತ್ತಾಗಲ್ಲ, ಯಾವ್ದು ಬೇಕಾದ ಹಾಕ್ಕೊಳ್ತಾನೆ, ಸಾಯಬೇಕು, ಸೈಜೂ ಗೊತ್ತಾಗಲ್ಲ ಅವನಿಗೆ ಅಂತ. ಇವನು ನಿಂದಾದ್ರೆ ಅಷ್ಟೇ, ನಾನಿನ್ನೂ ಹೇಳ್ಕೊಂಡಿಲ್ಲ, ರಾತ್ರಿ ಎಲ್ಲ ತುರ್ಕೆ ಬರುತ್ತೆ ಅಂತ ಅಂದಾಗ ಇವ್ರು ಮೂವರು ಹಾಗೆ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗೆ ಚಂದನ ಬರ್ತಾಳೆ. ಏನು ನಡೀತಾ ಇದೆ ಅಂತ ಅಂದಾಗ, ಇಲ್ಲಮ್ಮ ಹೊರ್ಗಡೆ ಅದು ನಡೀತಲ್ಲ, ಅದಕ್ಕೆ ಕಂಠಿಗೆ ಕೋಪ ಬಂದು ಬೈತಾ ಇದ್ದಾನೆ. ಅಯ್ಯೋ ಅಷ್ಟಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀರಾ, ನಾನು ಅಲ್ಲಿಗೆ ಆ ವಿಷಯ ಮರ್ತುಬಿಟ್ಟೆ, ಏನೂ ಆಗೋದಿಲ್ಲ ಬಿಡಿ ಹೋಗಲಿ ಅಂತ ಸುಮ್ಮನೆ ಆಗ್ತಾಳೆ ಚಂದನ. ಅಷ್ಟರೊಳಗೆ ಹರಿ ಹೇಳ್ತಾನೆ, ಅಣ್ಣ ನನಗೆ ತುಂಬ ತಲೆ ನೋಯ್ತಾ ಇದೆ, ಟೀ ಮಾಡಿಕೊಡೋಣ ಅಂದಾಗ ಕಂಟಿನ್ಯೂ ಅಷ್ಟೇ, ಹೌದಣ್ಣ ನನಗೂ ಬೇಕು ಅಂತ ಅಂದಾಗ, ಮಯೂರನೂ ಅಷ್ಟೇ ನನಗೂ ಬೇಕು ಅಣ್ಣ ಅಂತ ಅಂದಾಗ, ಆಯಿತು ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ಮುತ್ತುರಾಜು. ಇರಿ ಅಣ್ಣ ನಾನೇ ಮಾಡಿಕೊಡ್ತೀನಿ ಎಲ್ಲರಿಗೂ ಟೀ ಅಂದಾಗ ಎಲ್ಲರೂ ಅಂತಾರೆ, ಅಯ್ಯೋಯ್ಯೋ ನನಗೇನು ಟೀ ಕುಡಿಯೋದು ಇವಾಗ ಬೇಕಾಗಿಲ್ಲ ಅಂತ ಕಂಠಿ ಹೊರಗಡೆ ಕೆಲಸ ಇದೆ ಅಂತ ತಪ್ಪಿಸ್ಕೊತಾನೆ. ಹರಿನೂ ಅಷ್ಟೇ, ಮಯೂರನೂ ಅಷ್ಟೇ, ಮುತ್ತುರಾಜ್ನೂ ಅಷ್ಟೇ, ಟೀ ಏನು ಬೇಡ ಬಿಡವ, ನಮಗೆ ಟೀ ಏನು ಬೇಡ, ಒಂದೇ ಸರಿ ತಿಂಡಿ ತಿಂತೀವಿ ಅಂತಾರೆ. ನಾನಿವತ್ತು ಕಲ್ತ್ಕೊತೀನಿ ಅಣ್ಣ, ಚೆನ್ನಾಗಿ ಮಾಡೇ ಮಾಡ್ತೀನಿ, ನಿನ್ನೆ ಆ ಥರ ಆಗಿದ್ದಕ್ಕೆ ಇವತ್ತು ಹಾಗೆ ಮಾಡ್ತಾಳೆ ಅಂತ ಅಂದ್ಕೋಬೇಡಿ, ನೀವು ಹೇಳ್ಕೊಡು ಬನ್ನಿ ಅಣ್ಣ ಅಂತ ಮುತ್ತುರಾಜ್ನ ಅಡುಗೆ ಮನೆಗೆ ಕರ್ಕೊಂಡೋಗ್ತಾಳೆ. ನಿನ್ನೆ ಏನೋ ಆ ಥರ ಆಗಿದ್ದಕ್ಕೆ ಈ ಥರನೂ ಇವತ್ತು ನಿಮ್ಮ ತಮ್ಮಂದ್ರಿಗೇನೂ ಆಗಲ್ಲ ಟೀ ಕುಡ್ದು ಅಂತ ಹೇಳ್ತಾಳೆ. ಈ ಕಡೆ ಹರಿ ಬಿಲ್ಡಪ್ ಕೊಡ್ತಾ ಇರ್ತಾನೆ, ನೋಡೋ ಎಂಥ ಅದಕ್ಕೆನ್ನ ಕರ್ಕೊಂಬಂದಿದ್ದೀನಿ, ಇವತ್ತು ಟೀ ಮಾಡೋದು ಕಲಿತಾಳೆ, ನಾಳೆ ಎಲ್ಲರಿಗೂ ತಿಂಡಿ ಮಾಡಿ ಹಾಕ್ತಾಳೆ, ನೋಡ್ತಾ ಇರು ಎಷ್ಟು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಕಂಠಿ ಅಂತಾನೆ, ಅವರೇನೋ ಒಳ್ಳೆಯವರು, ಅವರಿಗೆ ಇವನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೋ ನನಗೆ ಡೌಟ್ ಬರ್ತಾ ಇದೆ ಅಂತ ಅಣ್ಣ ತಮ್ಮ ಇಬ್ಬರೂ ಹೇಳ್ತಾರೆ. ಅದಕ್ಕೆ ಮಯೂರನಿಗೆ ಹೌದೇನೋ ಅಂತ ಹರಿ ತಮಾಷೆಯಾಗಿ ಬೈತಾನೆ. ಈ ಕಡೆ ಅಡುಗೆ ಮನೆಯಲ್ಲಿ ಮುತ್ತುರಾಜು ಹೇಳ್ಕೊಡ್ತಾ ಇರ್ತಾನೆ ಚಂದನಗೆ, ನೀರು ಇಷ್ಟ ಹಾಕಬೇಕು, ಹಾಲು ಇಷ್ಟ ಹಾಕಬೇಕು, ಸಕ್ಕರೆ ಇಷ್ಟ ಹಾಕಬೇಕು, ಮತ್ತು ಟೀ ಪುಡಿ ಇಷ್ಟ ಹಾಕಬೇಕು ಅಂತ ಎಲ್ಲದನ್ನೂ ಕಲ್ತ್ಕೊತಾಳೆ. ಮಿಸ್ಟೇಕ್ ಮಾಡ್ತಾ ಇರ್ತಾಳೆ, ಆವಾಗ ಹೇಳ್ಕೊಡ್ತಾನೆ, ಹಂಗಲ್ಲಮ್ಮ ಹಿಂಗೆ ಅಂತಂದು ಇವಳು ಎಲ್ಲದನ್ನು ಕರೆಕ್ಟಾಗಿ ಹಾಕ್ತಾಳೆ. ಹಾಗೆ ಪಾತ್ರೆನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸ್ತಾ ಇರ್ತಾಳೆ. ಇವನಿಗೆ ಡೌಟ್ ಬರುತ್ತೆ, ಯಾಕಮ್ಮ ಹಿಂಗೆ ಮಾಡ್ತಾ ಇದೀಯಾ, ಪಾತ್ರೆನ ಹಿಂಗೆ ತಿರುಗಿಸ್ತಾ ಇದೀಯಾ ಅಂತ ಅಂದಾಗ, ಅಣ್ಣ ನೀವೇ ಹೇಳಿದ್ರಲ್ಲ ಎಲ್ಲದೂ ಐಟಮ್ಸ್ ಹಾಕ್ಬಿಟ್ಟು ಕಲಗಿಸ್ಬೇಕು, ತಿರುಗಿಸ್ಬೇಕು ಅಂತ. ಅಯ್ಯೋ ನಾನು ಹಾಗಲ್ಲಮ್ಮ ಹೇಳಿದ್ದು, ಈ ಥರ ತೋರಿಸ್ತೀನಿ ನೋಡು, ಒಂದು ಸ್ಪೂನ್ ಇಟ್ಟು ಈ ಥರ ಮಾಡಬೇಕು. ಹೌದಾ, ಕೊಡಿ ಸ್ಪೂನು, ನಾನು ತಿರುಗಿಸ್ತೀನಿ, ಕರೆಕ್ಟ್ ಹೌದಲ್ಲ ಅಂತ ಹೇಳಿ ಇಸ್ಕೊಂಡು ತಾನೇ ತಿರುಗಿಸ್ತಾಳೆ. ಆಯ್ತಮ್ಮ ಟೀ ಚೆನ್ನಾಗೇ ಆಗಿರುತ್ತೆ, ಇವಾಗ ಸೋಸು ಅಂತ ಹೇಳಿ ಸೋಸೋಕ್ಕೆ ಹೇಳ್ತಾನೆ. ಆಯಿತು ನಾನೇ ಸೋಸ್ತೀನಿ ಅಂತ ಹೇಳಿ ಇಸ್ಕೊಳ್ತಾಳೆ. ಎಲ್ಲರಿಗೂ ಕೊಟ್ಬಾರಮ್ಮ ಅಂತ ಅಂತಾನೆ. ಬಟ್ ಅವಳೇ ಎಕ್ಸೈಟ್ಮೆಂಟಲ್ಲಿ ಎಲ್ಲರಿಗೂ ಕೊಡೋಕ್ಕೆ ಹೋಗ್ತಾಳೆ. ಇವನಿಗೆ ಕೊಟ್ಟಿರಲ್ಲ, ನಂಗೊಂದು ಕೊಡು ನಾನು ನೋಡ್ತೀನಿ ಹೇಗಾಗಿದೆ ಅಂತ. ಹೌದಲ್ಲ, ಎಕ್ಸೈಟ್ಮೆಂಟಲ್ಲಿ ಮರ್ತೇ ಬಿಟ್ಟೆ ಅಣ್ಣ ನಿಮಗೆ ಕೊಡೋದು ಅಂತ ಹೇಳಿ ಈ ಕಡೆ ಹಾಲಲ್ಲಿ ಬರ್ತಾಳೆ ಎಲ್ಲರಿಗೂ ಕೊಡೋದಕ್ಕೆ. ಇವರು ಹೆಂಗಾದರೂ ಮಾಡಿ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ.
ಹೇಗಪ್ಪ ಮಾಡೋದು, ಟೀ ಕುಡಿಯೋದು ತಪ್ಪಿಸ್ಕೊಳ್ಳೋಣ ಅಂತ ಎಲ್ರಿಗೂ ಕೊಡ್ತಾಳೆ. ಮಹಿ ನೀನಾದರೂ ಹೀಗೆ ಅಂತ ಇದೆಯಾ ಕುಡಿ ಅಂತ ಅಂದಾಗ ಕುಡಿದು ನೋಡ್ತಾನೆ, ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾನೆ. ಇವಳಿಗೆ ತುಂಬಾ ಖುಷಿಯಾಗುತ್ತೆ. ಹೌದಾ ಅಂತ ಹರಿನೂ ಕುಡಿತಾನೆ, ಅವನಿಗೂ ಸೂಪರಾಗಿರುತ್ತೆ, ಸೂಪರ್ ಅಂತ ಹೇಳ್ತಾನೆ. ಈ ಕಡೆ ಕಂಟಿ ಇಸ್ಕೊಳೋದೇ ಇಲ್ಲ, ಅಣ್ಣನೇ ತಂದು ಕೊಡ್ತಾಯಿದ್ರು, ನೀವು ಯಾಕೆ ಅತ್ತಿಗೆ ತಂದು ಕೊಡ್ತಾ ಇದ್ದೀರಾ ಅಂತ ಇವನು ನಾಚ್ಕೋತಾ ಇರ್ತಾನೆ. ಇವನ ಸ್ವಭಾವನೇ ಹಂಗಿರುತ್ತೆ. ಇವಳು ಟೇಬಲ್ ಮೇಲೆ ಇಟ್ಟು ಹೋಗ್ತಾಳೆ, ಟಿಪಾಯಿ ಮೇಲೆ. ಮುತ್ತುರಾಜ್ ಹೇಳ್ತಾನೆ, ಚೆನ್ನಾಗಿದೆ ಕಂಟಿ ಕುಡಿಯೋ, ಅವ್ರು ಬೇಜಾರು ಮಾಡ್ಕೊಳಲ್ವೇನೋ, ಚೆನ್ನಾಗೇ ಮಾಡಿದ್ದಾರೆ, ನಾವೆಲ್ಲ ಕುಡಿತಾ ಇಲ್ವೇನೋ ಅಂದಾಗ ಹಾಗೆ ಸುಮ್ಮನೆ ಕೂತಿರ್ತಾನೆ. ಅಷ್ಟರೊಳಗೆ ಚಂದನ ಗಿಫ್ಟ್ ಕೊಟ್ಟಿರ್ತಾನಲ್ಲ ಕಾಫಿ ಮಗ್ಗು, ಅದನ್ನು ತೊಗೊಂಬಂದು ಅದಕ್ಕೆ ಟೀ ಹಾಕ್ಕೊಂಡು ಕುಡಿತಾಳೆ. ಅದಕ್ಕೆ ಇದು ಕಂಟಿ ಅಣ್ಣ ಕೊಟ್ಟಿದ್ದಲ್ವಾ ಅಂತ ಮಯೂರ ಅಂತಾನೆ. ಹೌದು, ನಾನು ಇನ್ಮೇಲೆ ಎಲ್ಲ ಇದರಲ್ಲೇ ಕುಡಿಯೋದು ಅಂತ ಹೇಳ್ತಾಳೆ. ಕುಡಿತಾ ಇರ್ತಾಳೆ. ಇವರಿಗೆ ಟೀ ಕುಡಿಯೋದು ಇದು ಇಲ್ಲ ಅಂತ ಅನಿಸುತ್ತೆ, ಇವಾಗಾದರೂ ಕುಡಿತಾರೇನೋ ಅಂತ ಅಂದಾಗ ಇವನು ಟೀ ತೊಗೊಂಡು ಎದ್ನೋ ಬಿದ್ನೋ ಅಂತ ಆ ಕಡೆ ಹೋಗ್ತಾನೆ. ಅಲ್ಲಿ ಕಂಬ ಗಿಂಬ ಎಲ್ಲ ಬಡಿಸ್ಕೊಂಡು ಲಾಟಿನ ಬಡಿಸ್ಕೊಂಡು ಇವಳು ಕುತ್ಕೊಂಡು ಕುಡಿತಾಳೆ. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಕಡೆ ಹರಿ ಮತ್ತು ಅವನ ಫ್ರೆಂಡು ಮಾತಾಡ್ತಾ ಇರ್ತಾರೆ. ಹರಿ ಫ್ರೆಂಡು 15 ವರ್ಷದಿಂದ ಪರಿಚಯ, ತುಂಬ ರಿಚ್ ಆಗಿರ್ತಾನೆ ಇವನು. ಇವರಪ್ಪಂದು ಕನ್ಸ್ಟ್ರಕ್ಷನ್ ಕಂಪನಿ ಇರುತ್ತೆ. ನನ್ನ ಹೆಂಡ್ತಿಗೆ ಒಂದು ಜಾಬ್ ಕೊಡಿಸೋ ಪ್ಲೀಸ್ ಅಂತ ಅಂದಾಗ, ಅಯ್ಯೋ ದೊಡ್ಡ ಮನೆ ಹುಡುಗಿ ಒಬ್ಬಳೇ ಮಗಳು, ಅವಳಿಗೆ ಯಾಕೋ ಕೆಲಸ ಅಂತ ಅಂದಾಗ, ಅಯ್ಯೋ ಬಡವ್ರ ಮನೆ ಸೊಸೆ ಕಣೋ ಅವಳು, ಚಿಕ್ಕ ಮನೆ ಸೊಸೆ, ಅವಳಿಗೆ ಮನೆಯಲ್ಲಿ ಕೂತ್ಕೊಂಡು ತುಂಬ ಬೋರ್ ಆಗ್ತಾಯಿದೆ, ಹೇಗಾದರೂ ಮಾಡಿ ನಿಮ್ಮ ಅಪ್ಪಂಗೆ ಹೇಳಿ ಒಂದು ಜಾಬ್ ಕೊಡಿಸೋ, ಅವಳು ಗೋಲ್ಡ್ ಮೆಡ್ಲಿಸ್ಟು, ಆರ್ಕಿಟೆಕ್ಚರು ಓದಿರೋದು ಅವಳು ಅಂತ ಅಂದಾಗ, ಆಯ್ತಪ್ಪ ನೋಡ್ತೀನಿ, ಅಪ್ಪ ಊರಲ್ಲಿಲ್ಲ, ಊರಿಂದ ಬಂದ ತಕ್ಷಣ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯೋ ನೀನೇ ಇಂಟ್ರ್ಯೂ ಮಾಡೋ, ಆಗಿದ್ದರೆ ಒಂದು ಅರ್ಧ ಗಂಟೇಲಿ ಇಂಟ್ರ್ಯೂ ಮುಗ್ಸೋಕ್ಕೆ ಹೇಗೆ ಮಾಡ್ತೀಯಲ್ಲೋ ನೀನು ಅಂತ ಅಂದಾಗ, ಆಯ್ತಾಯಿತು ಇಂಟ್ರ್ಯೂ ಮಾಡ್ತೀನಿ, ಆದರೆ ಅಪ್ಪನೇ ಬಂದು ಕೆಲಸ ಕೊಡಿಸೋದು ಅಂತ ಅಂದಾಗ, ಅಯ್ಯೋ ನಿನ್ನ ಮಾತು ನಿಮ್ಮ ಅಪ್ಪ ಕೇಳಲ್ಲೇನೋ ಅಂತ ಅಂದಾಗ, ಅಯ್ಯೋ ನೀನೇನು ನಮ್ಮಪ್ಪನ ಏನು ಅಂದ್ಕೊಂಡಿದೀಯ, ಹಾಗೇನಾದರೂ ಮಾಡಿದರೆ ನನ್ನೇ ಓಡಿಸ್ಬಿಡ್ತಾರೆ ಅಷ್ಟೇ, ಅದು ನಿನಗೆ ಸಹಾಯ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟೇ ಅಂತ ಅಂದಾಗ, ಅಯ್ಯೋ ಫ್ರೆಂಡ್ ಹೆಂಡ್ತಿ ಅಂತ ಅಷ್ಟೇ ಹೇಳೋ ಅಂತಾನೆ ಹರಿ. ಆಯಿತು ಬಿಡಪ್ಪ ನೋಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಫ್ರೆಂಡ್ಗೆ ಕಾಲ್ ಬರುತ್ತೆ. ಆ ಕಡೆ ಹೋಗಿ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ಹರಿ ಅನ್ಕೋತಾನೆ, ತಾಳಿ ಕಟ್ಟಿದ ತಪ್ಪಿಗೆ ಯಾರ್ಯಾರು ಕಾಲು ಹಿಡ್ಕೋಬೇಕು ನೋಡಿ, ನಾನು ಕತ್ತೆ ಕಾಲು ಹಿಡಿಬೇಕಾಯ್ತು, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಈ ಕಡೆ ಒಂದು ದೇವಸ್ಥಾನದ ಸೀನ್ ತೋರಿಸ್ತಾರೆ. ಗಣೇಶನ ಗುಡಿಗೆ ಮತ್ತು ಎಲ್ಲ ದೇವರು ಇರುತ್ತೆ. ಆ ಥರ ದೇವ್ರ ಗುಡಿಗೆ ಮಯೂರ, ಚಂದನ ಮತ್ತು ಭಾರತಿ ಎಲ್ಲರೂ ಬಂದಿರ್ತಾರೆ. ಹೇಗಿದ್ದರೂ ಇವರೇ ಫ್ರೆಂಡ್ಸ್ ಆಗಿ ಬಿಟ್ಟಿರ್ತಾರಲ್ವ. ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಈ ಪ್ರದಕ್ಷಿಣೆಯಲ್ಲಿ ಮಯೂರನಿಗೆ ಬೈತಾ ಇರ್ತಾಳೆ. ಮಯೂರನು ಅಷ್ಟೇ ಇವಳಿಗೆ ಭಾರತಿಗೆ ಕಾಲು ಕೆರ್ಕೊಂಡು ಏನೋ ಒಂದು ಜಗಳ ಥರ ಆ ಥರ ಮಾಡ್ತಾ ಇರ್ತಾನೆ, ಕಾಲು ಎಳಿತಾ ಇರ್ತಾನೆ. ಯಾಕೆ ಹೋಗಲಿ ಬಿಡಿ ಸುಮ್ಮನೆ ಇರಿ ಅಂತ ಚಂದನ ಹೇಳ್ತಾಳೆ. ಮುತ್ತುರಾಜ್ ಅಷ್ಟೇ ಇವ್ರ ಮನೆಯಲ್ಲಿ ಒಳ್ಳೆಯವನು, ಇವೆಲ್ಲ ಕಪಂಗಿಗಳು ಅಂತ ಹಾಗೆ ಹೀಗೆ ಬೈತಾಳೆ. ಹೌದು, ನಿಮಗೆ ಮುತ್ತು ಮಾವನ್ನ ಯಾಕೆ ನೀವು ಅಣ್ಣ ಅಂತ ಕರಿತೀರಾ ಅಂತ ಅಂದಾಗ, ಹೌದು ನನಗೆ ಹಾಗೆ ಕರಿಬೇಕು ಅಂತ ಅನಿಸ್ತು, ಅದಕ್ಕೆ ಕರಿತಾ ಇದ್ದೀನಿ ಅಂತ ಚಂದನ ಅಂತಾಳೆ. ಹೌದು, ಅವ್ನು ನೋಡಿದರೆ ತುಂಬ ಒಳ್ಳೆಯವನು, ಯಾರು ಬೇಕಾದರೂ ಹಾಗೆ ಕರಿಬೇಕು ಅಂತ ಅನಿಸುತ್ತೆ, ಬಟ್ ನನಗೆ ಹಂಗಲ್ಲಪ್ಪ, ನಾನು ಮಾವ ಅಂತಲೇ ಕರೆಯೋದು ಅಂತ ಹೇಳ್ತಾಳೆ. ಹಾಗೆ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಮುತ್ತುರಾಜ್ನ ಹೊಗಳ್ಕೊಂಡು ಅವನು ಒಂಥರ ಬತ್ತಿ ಥರ ಉರಿಯೋ ದೀಪದಲ್ಲಿ ಬತ್ತಿನೇ ಸುಟ್ಟೋಗುತ್ತೆ. ಅವನಿಗೆ ಗೊತ್ತೇ ಆಗಲ್ಲ. ಈ ತಮ್ಮಂದ್ರಿಗೆ ಅಂದರೆ ಪ್ರಾಣ ಬಿಡ್ತಾನೆ. ಮುತ್ತು ಮಾವ ಇಲ್ಲ ಅಂದರೆ ಅಣ್ಣ ತಮ್ಮಂದರು ಅಷ್ಟೇ, ಇನ್ನು ಬೀದಿಗೆ ಬೀಳಬೇಕಾಗಿತ್ತು ಅಂತ ಹಾಗೆ ಹೀಗೆ ಎಲ್ಲ ಅವನ್ನ ಹೊಗಳ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಇವಳಿಗೂ ಒಂಥರ ಅನಿಸುತ್ತೆ ಚಂದನಾಗಿ. ಈ ಕಡೆ ಬಂದು ಕೂತ್ಕೋತಾಳೆ. ನೀನು ಪ್ರದಕ್ಷಿಣೆ ಹಾಕು ಅಂತ ಅವಳು ಹಾಕ್ತಾ ಇರ್ತಾಳೆ. ಈ ಕಡೆ ಹುಡುಗಿ ಮುತ್ತುರಾಜನಿಗೆ ಅಣ್ಣಗೆ ಇದೇ ಹುಡುಗಿ ಸಾಕಲ್ವ, ಮತ್ತೆ ಯಾಕೆ ಬೇರೆ ಹುಡುಗಿ ನೋಡ್ತೀರಿ ಅಂತ ಚಂದನ ಮಯೂರಂಗೆ ಕೇಳ್ತಾಳೆ. ಹೌದು, ಇವಳೇನೋ ಒಳ್ಳೆಯವಳು ಆಗುತ್ತೆ, ಆದರೆ ಇವ್ರ ಮನೆಯವ್ರಿಗೆಲ್ಲ ಬರಲ್ವಲ್ಲ, ನಾವಂದ್ರೇ ಆಗಲ್ಲ, ಇನ್ನೆಂಗೆ ಮದುವೆ ಮಾಡಿಕೊಡ್ತಾರೆ, ಇದು ಮಾತ್ರ ಅಸಾಧ್ಯ ಅಂತ ಮಯೂರ ಹೇಳ್ತಾನೆ.
ಹೌದಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.